ಆರ್‌ವೈ ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ವಿಜಯನಗರ ಜಿಲ್ಲೆ ಮರಿಯಮ್ಮನಹಳ್ಳಿ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ ಜಿಲ್ಲಾ ಘಟಕದ ನಾಮಫಲಕದ ಉದ್ಘಾಟನೆ ನಡೆಯಿತು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮರಿಯಮ್ಮನಹಳ್ಳಿ ಪಟ್ಟಣದ ದುರ್ಗಾದಾಸ್ ಕಲಾ ಮಂದಿರದಿಂದ ನಾಣಿಕೇರಿ ವೃತ್ತದವರೆಗೆ ಕನ್ನಡ ಜಯಪರ ಘೋಷಣೆಯನ್ನು ಕೂಗುತ್ತಾ ಮರಿಯಮ್ಮನಹಳ್ಳಿ ಸಂತೆ ಮಾರುಕಟ್ಟೆ ರಸ್ತೆ ಬದಿಯಲ್ಲಿ ವಿಎಚ್ ಗೋವಿಂದಪ್ಪ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಕರ್ನಾಟಕ ಜನಪರ ವೇದಿಕೆ ನಾಮಫಲಕ ಉದ್ಘಾಟನೆ ನೆರವೇರಿಸಿದರು. ಕನ್ನಡ ಜಲ, ನೆಲ ಮತ್ತು ಕರ್ನಾಟಕವು ಕೆಲ ಪ್ರಾಂತ್ಯ ಹರಿದು ಹಂಚಿ ಹೋಗಿರುವ ಪ್ರಾಂತ್ಯ ಏಕೀಕರಣ ರಚನೆಯ ಮಣಿದ ಕನ್ನಡಿಗರನ್ನ ಸ್ಮರಿಸಿದರು. ನಂತರ ದುರ್ಗಾದಾಸ್ ಕಲಾ ಮಂದಿರದಲ್ಲಿ ಕಾರ್ಯಕ್ರಮ ವಿ ಗೋವಿಂದಪ್ಪ ಅವರು ಉದ್ಘಾಟಿಸಿದರು. ವಿ ಸೋಮಶೇಖರ್ ಕರ್ನಾಟಕ ಜನರ ವೇದಿಕೆ ಜಿಲ್ಲಾ ಅಧ್ಯಕ್ಷ ಇವರ ಅಧ್ಯಕ್ಷತೆಯಲ್ಲಿ ಗುರುತಿನ ಚೀಟಿ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕುಮಾರಿ ಬೋವಿ ಪಲ್ಲವಿ ಪ್ರಾರ್ಥನೆಯನ್ನು ನೆರವೇರಿಸಿದರು. ಭರತನಾಟ್ಯ ಕಲಾವಿದೆಯಾಗಿದ್ದ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಸಿ ಶ್ರೀನಿವಾಸ್, ರಾಜ್ಯ ಯುವ ಅಧ್ಯಕ್ಷ ಕರ್ನಾಟಕ ಜನಪರ ವೇದಿಕೆ ರತ್ನಮ್ಮ, ಕೃಷ್ಣಮೂರ್ತಿ ಮತ್ತು ಕೆ ಪರಶುರಾಮ್, ಹಸಿರು ಸೇನೆ ರೈತ ಸಂಘ ಗೌರವ ಅಧ್ಯಕ್ಷ ಎರ್ರಿ ಸ್ವಾಮಿ, ಉಪಾಧ್ಯಕ್ಷ ಎಂ ಪರಶುರಾಮ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಡ್ಲಿಗಿ ವೆಂಕಟೇಶ್ ಹೆಚ್ ಮತ್ತು ಮರಬ್ಬಿಹಾಳ್ ಗ್ರಾಮ ಘಟಕ ಅಧ್ಯಕ್ಷ ಎ ದುರುಗಪ್ಪ, ಜಿಲ್ಲಾ ಕಾರ್ಯದರ್ಶಿ ಜಿ ಹನುಮನಗೌಡ, ಬಿ ಮಂಜುನಾಥ, ನಟರಾಜ್, ಬಾಲರಾಜ್, ಕೆ ಹನುಮಂತಪ್ಪ, ಹಗರಿ ಬೊಮ್ಮನಹಳ್ಳಿ, ತಾಲೂಕು ಕಾರ್ಯದರ್ಶಿ ಇನ್ನೂ ಅನೇಕ ಸದಸ್ಯರು ಭಾಗಿಯಾಗಿದ್ದರು. ಸಂತೋಷ್, ಆರ್‌ವೈ ನ್ಯೂಸ್, ವಿಜಯನಗರ.